ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತೊಂದು ಸಿಂಪಲ್ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಷ್ಟೇ ಏನೆಲ್ಲ ನಡೀತು ಹೇಗಿತ್ತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಹೊಟ್ಟೆ ಹಸಿವು, ಬೇಗನೆ ಟಿಫನ್ ಮಾಡು ಅಂತ ಫೋನ್ ಮಾಡಿದರು. ಇನ್ನು ಬೇಗ ಮನೆಗೆ ಬಂದುಬಿಟ್ರೆ ಇನ್ನು ಅದಕ್ಕೆ ಸುಮ್ಮನೆ ಇದಾಗುತ್ತೆ, ಇನ್ನೂ ಮಾಡಿಲ್ವಾ ಅಂತಾರೆ ಅಂದ್ಬಿಟ್ಟು ಫಸ್ಟ್ ಇವತ್ತು ಅಡುಗೆ ಮನೆ ಕಡೆ ಹೊರಟ್ಬಿಟ್ಟೆ ಟಿಫನ್ಗೆ ಅಂದ್ಬಿಟ್ಟು ಫಸ್ಟೇ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಚಪಾತಿ ಹಿಟ್ಟು ಕಲಸಿ ಇವತ್ತೊಂದು ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ಮೊನ್ನೆ ಎಲ್ಲ ಅವರೇ ಏನೇನೋ ಟಿಪ್ಸ್ ಎಲ್ಲ ಕೊಡ್ತಾಯಿದ್ರಲ್ಲ, ಬಟಾಣಿಯಿಂದ ಅದು ಮಾಡು ಇದು ಮಾಡು ಅಂತೇಳ್ಬಿಟ್ಟು ಇವತ್ತು ಅದೊಂದನ್ನು ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತೇಳ್ಬಿಟ್ಟು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಹೇಗೆ ಬರುತ್ತೆ ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಬಟಾಣಿನ ಫ್ರಿಜ್ಜಿಂದ ತೆಗೆದು ನೆನೆಸಿಟ್ಬಿಟ್ಟಿದ್ದೀನಿ. ತುಂಬ ಮುಂಚೆನೇ 1 ಅವರ್ ಆಯ್ತು ಅನಿಸುತ್ತೆ. ನಮ್ಮಲ್ಲಿ ಏನೋ ಗೊತ್ತಿಲ್ಲ, ಹಸಿ ಬಟಾಣಿ ಫ್ರಿಜ್ಜಿಂದ ತೆಗೆದ ತಕ್ಷಣ ಬೇಯಲ್ಲ, ಅಥವಾ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಸ್ವಲ್ಪ ಲೇಟಾಗಿ ಬೇಯುತ್ತೋ ಏನೋ ಗೊತ್ತಿಲ್ಲ ನನಗೆ. ಎಷ್ಟು ಬೇಯಿಸಿದ್ರೂ ಕೂಡ ಹಸಿ ಬಟಾಣಿ ಬೇಯೋದೇ ಇಲ್ಲ. ನಾನು ಕೆಲವೊಬ್ಬರು ನೋಡ್ತೀನಿ ಚಿತ್ರಾನ್ನಕ್ಕೆಲ್ಲ ಸುಮ್ಮನೆ ಹಾಗೆ ಒಗ್ಗರಣೆಲೇ ಬೆಂದ್ಬಿಟ್ಟಿರುತ್ತೆ. ನಮ್ಮ ಮನೇಲಿ ಬೇಯಿಸ್ಬಿಟ್ಟು ಹಾಕಿದ್ರೂ ಕೂಡ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನೋಡೋಣ ಇವತ್ತು ಅಂದ್ಬಿಟ್ಟು ಫ್ರಿಜ್ಜಿಂದ ತೆಗ್ದು ನೀರಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದೆ. ಫಸ್ಟು ಇದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಬೇಡ ಗ್ರೇವಿಗೆ. ಈ ಕಟ್ಟಿಂಗ್ ಕೆಲಸ ಮುಗಿದ್ಬಿಟ್ರೆ ಬೇಗ ಒಗ್ಗರಣೆ ಹಾಕ್ಕೊಂಡು ಮಸಾಲೆ ಎಲ್ಲ ಮಾಡಿಕೊಂಡು ಬೇಗ ಬೇಗ ಟಿಫನ್ನ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಅಂತ ಹೇಳ್ಬಿಟ್ಟು 3 ಟೊಮೊಟೊ, ಒಂದೇ ಒಂದು ದೊಡ್ಡ ಸೈಜಿನ ಈರುಳ್ಳಿನ ತಗೊಂಡಿದ್ದೀನಿ. ಇದಿಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡೋದು. ಬೇರೆ ಹಸಿಮೆಣ್ಸಿಕಾಯಿ, ಈ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಣ. ಕರಿಬೇವೆಲ್ಲ ಏನೂ ಬೇಡ. ಆದರೆ ಟ್ರೈ ಮಾಡಬೇಕು ಹೊಸ ಹೊಸ ರೆಸಿಪಿಗಳ್ನ. ನನಗೆ ಬಟಾಣಿ ಅಷ್ಟು ಮನೇಲಿದ್ದರೂ ಕೂಡ ನೆನಪು ಆಗ್ತಿರ್ಲಿಲ್ಲ. ಇವಾಗವ್ರ ಮನೆ ಸುಮ್ಮನೆ ತಮಾಷೆಗೆ ಅದು ಮಾಡು ಇದು ಮಾಡು ಅಂತಂದ್ರಲ್ಲ, ಆವಾಗ ಒಂದಷ್ಟು ತಲೆಯಲ್ಲಿ ಐಡಿಯಾಗಳು ಬಂದಿದ್ದಾವೆ. ನೋಡೋಣ, ಹೊಸ ಹೊಸ ರೆಸಿಪಿಗಳ್ನ ಮಾಡಿದಷ್ಟು ನಮಗೂ ಕೂಡ ಊಟ ತಿಂಡಿ ಸ್ವಲ್ಪ ಚೇಂಜಸ್ ಆಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಒಂದೇ ಥರ ಅದೇ ಗ್ರೇವಿ ಅದೇ ಮಸಾಲೆ ಹಾಕಿ ಮಾಡೋ ಬದಲು ಈ ರೀತಿ ಮಾಡೋಣ ಅಂದ್ಬಿಟ್ಟು ಚಾಕು ಸ್ವಲ್ಪ ಮಂಡಾಗ್ಬಿಟ್ಟಿದೆ. ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾನು ಇಲ್ಲೊಂದು 3. ಈಗ ಇದನ್ನು ಮಾಡೋದಕ್ಕೆ ಫಸ್ಟು ನಾನು ಒಂದು 2 ಹಿಡಿಯಷ್ಟು ಮಿಕ್ಸಿಲಿ ಸ್ವಲ್ಪ ತರಿಯಾಗಿ ರುಬ್ಕೊತಾ ಇದ್ದೀನಿ. ಸ್ವಲ್ಪ ಕಾಳಿರಬೇಕು. ಈಗ ನಾವು ವಡೆಗೆಲ್ಲ ರುಬ್ಕೊತೀವಲ್ಲ ಆ ರೀತಿ ರುಬ್ಕೊಂಡ್ರೆ ಸ್ವಲ್ಪ ತುಂಬ ಪೇಸ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಕಾಳು ಕಾಣಿಸ್ತಾ ಇರಬೇಕು. ಒಂಥರ ಪಲ್ಸ್ ಮೂಡಲ್ಲಿ ರುಬ್ಕೊಂಡಿದ್ದೀನಿ. ಈಗ ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಒಂದು ಫ್ಲೇವರ್ ಕೊಡುತ್ತೆ ಜೀರಿಗೆದು ಅಂತೇಳ್ಬಿಟ್ಟು. ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ನೀವು ಚಿಕ್ಕ ಸೈಜ್ ಈರುಳ್ಳಿ ಆದರೆ 1-2 ಹಾಕ್ಕೊಳ್ಳಿ. ನಾನು ದೊಡ್ಡ ಸೈಜ್ಗೆ ಇಷ್ಟು ಈರುಳ್ಳಿ ಆಗಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೇ ತುಂಬ ಗ್ರೇವಿ ಆಗುತ್ತೆ. ಒಂದು 4 ಜನಕ್ಕೆ ಆಗುತ್ತೆ ಒಂದು ಟೈಮ್ಗೆ ಈ ಕ್ವಾಂಟಿಟಿಲಿ ಮಾಡಿದ್ರೆ. ಯಾಕಂದರೆ ನಾನು ಇದ್ದರೆ ಎಕ್ಸ್ಟ್ರಾ ಇದ್ದರೆ ಚಪಾತಿಗೋ ಏನಕ್ಕಾದ್ರೂ ಆಗುತ್ತೆ ಅಂದ್ಬಿಟ್ಟು ಕೂಡ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಕೂಡ ಬೇಯಿಸ್ಕೊಂಡ್ಬಿಡ್ತೀನಿ. ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಮೇಲೆ ಬೇಸಿಕ್ ಮಸಾಲೆ ಮನೇಲೇ ಇರುತ್ತಲ್ಲ ಅದನ್ನೇ ಹಾಕಿ ನಾನು ಮಾಡಿರೋಂಥದ್ದು. ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1 ಸ್ಪೂನಷ್ಟು ಧನಿಯಾ ಪೌಡ್ರು, 1/4 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಿಷ್ಟೂ ಕೂಡ ಮಸಾಲೆ ಘಾಟ್ ಹೋಗಿ ಹಸಿ ಶುಂಠಿ ಎಲ್ಲ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕೂಡ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡು ಈ ರೀತಿ ಎಣ್ಣೆ ಬಿಟ್ಕೊಂಡು ಬರಬೇಕು. ಅಲ್ಲಿವರೆಗೂ ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಈಗ ಇದಕ್ಕೆ ನಾನು 1 ಬಟ್ಲಷ್ಟು ಬಟಾಣಿನ ಎತ್ತಿಟ್ಟಿದ್ದೀನಿ. ಕಾಳು ಬಟಾಣಿ. ಈಗ ಪೇಸ್ಟ್ ಥರದೇ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಮಧ್ಯದಲ್ಲಿ ತಿನ್ನಬೇಕಾದ್ರೆ ಒಂದೊಂದು ಕಾಳು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಟಾಣಿ 1 ಕಪ್ಪಷ್ಟು ಮತ್ತು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಬಟಾಣಿ ಅದನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಟಾಣಿದು ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ 1 ನಿಮಿಷನಾದರೂ ಕೂಡ ಲೋ ಫ್ಲೇಮಲ್ಲಿ ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಇದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಇದು ತುಂಬ ಟೈಮ್ ತೊಗೊತು ನನಗೆ ಬೇಯೋದಕ್ಕೆ. ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೆ ಬೇಗ ಬೇಯ್ಬೋದೇನೋ, ಟ್ರೈ ಮಾಡಿ. ನಾನೊಂದು 15-20 ನಿಮಿಷ ಅಂತೂ ಬೇಯಿಸಿದ್ದೀನಿ ಬಟಾಣಿನ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಬಿಡ್ತೀನಿ. 1-2 ಸಲ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೇ ಇವತ್ತು ಪೂರಿ ಮಾಡೋಣ ಅಂದ್ಕೊಂಡಿದ್ದೆ. ನನಗೆ 2-3 ದಿನದಿಂದ ಪೂರಿ ತಿನ್ನಬೇಕು ಅನ್ನಿಸ್ತಿತ್ತು. ಆದರೆ ಅವ್ರು ಬಂದು ಪೂರಿ ಬೇಡ ಚಪಾತಿ ಮಾಡಿಬಿಡು ಅಂತ ಹೇಳಿದ್ರು. ಅದಕ್ಕೆ ಸರಿ ಚಪಾತಿನೇ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಗ್ರೇವಿನೂ ಕೂಡ ಈ ಕಡೆ ರೆಡಿಯಾಗಿದೆ. ಫುಲ್ಲು ಬಟಾಣಿ ಎಲ್ಲ ಸಾಫ್ಟಾಗಿ ಬೆಂದಿದೆ. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇದನ್ನು ಸೈಡಿಗೆ ಇಟ್ಟು ಇವಾಗ ಚಪಾತಿನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಚಪಾತಿ ನಾನು ಯಾವಾಗ್ಲೂ ಲೇಯರ್ ಬರಲಿ ಅಂದ್ಬಿಟ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ಲ ಅಂತೇಳ್ಬಿಟ್ಟು ಫೋಲ್ಡ್ ಮಾಡಿ ಸ್ವಲ್ಪ ಎಣ್ಣೆನ ಹಾಕಿ ಮಾಡ್ಕೊತೀನಿ.
ಈಗ ನನಗೆ ಪೂರಿ ತಿನ್ಬೇಕಂತ ತುಂಬ ಆಸೆ. ಅವ್ರು ನೋಡಿದ್ರೆ ಬೆಳಗ್ಗೆನೇ ಎಣ್ಣೆ ಇನ್ನು ಬಾಯಾರಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಟ್ರು. ಒಂದೊಂದು ಸಲ ಅನಿಸುತ್ತೆ ನನಗೆ, ನಮಗೆ ಯಾವುದೇ ಅಡುಗೆ ತಿನ್ನಬೇಕಂತ ಇಷ್ಟ ಇದ್ರೂ ಮನೇಲಿ ಯಾರೇ ಆಗಲಿ ಅವ್ರಿಗೆ ಇಷ್ಟ ಆಗಿದ್ದು ಕೇಳಿದ ತಕ್ಷಣ ನಮಗೊಂಥರ ಖುಷಿ. ಫಸ್ಟಿಗೆ ಏನಿಸುತ್ತೆ, ಸರಿ ಅವರು ಇವತ್ತು ಕೇಳಿದ್ದಾರೆ, ಅವ್ರಿಗೆ ಇಷ್ಟ ಇದನ್ನೇ ಮಾಡೋಣ ಅಂದ್ಬಿಟ್ಟು ಮನೇಲಿ ಇಷ್ಟಪಡೋರ್ಗೋಸ್ಕರನೇ ಹೆಚ್ಚು ಅಡುಗೆ ಮಾಡ್ತಾಯಿರ್ತೀವಿ. ಯಾಕಂದರೆ ಅವರು ಊಟ ಮಾಡಿ ನಂಗೆ ಇಷ್ಟ ಆಯಿತು ಚೆನ್ನಾಗಿದೆ ಅಂದರೆ ಅಡುಗೆ ಮಾಡಿದ್ದು ಒಂಥರ ಖುಷಿ ಸಾರ್ಥಕ ಅನಿಸುತ್ತೆ. ಅಷ್ಟೆಲ್ಲ ಶ್ರಮಪಟ್ಟು ಎಫೆಕ್ಟ್ ಹಾಕಿ ಮಾಡಿರ್ತೀವಲ್ಲ, ಅದೊಂದು ಖುಷಿ. ಅದಕ್ಕೋಸ್ಕರ ನಾನು ಚಪಾತಿ ಮಾಡಿಬಿಟ್ಟೆ ಇವತ್ತು. ಎಲ್ಲನೂ ಪೂರ್ತಿ ಈಗ ಒಂದು 4ನ ಲಟ್ಟಿಸ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಒಂದೊಂದೇ ಲಟ್ಟಿಸಿ ಒಂದೊಂದಕ್ಕೆ ಎಣ್ಣೆ ಹಾಕ್ಕೊಂಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಈ ರೀತಿ ಒಂದು 4 ಮಾಡಿಕೊಂಡು ಸೈಡಿಗೆ ಇಟ್ಕೊಂಡ್ರೆ ಈ ರೀತಿ ಚಪಾತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಲೇಯರಾಗಿ. ಒಂದು ಸಲ ಟ್ರೈ ಮಾಡಿ. ಈ ರೀತಿ ನೀವು ಮಾಡಲ್ಲ, ರೌಂಡ್ ಶೇಪಲ್ಲೇ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ತುಂಬ ಟೈಮ್ ಆದರೂ ಕೂಡ ಹಾಗೆ ಸಾಫ್ಟ್ ಇರುತ್ತೆ. ನೋಡೋಣ ಈ ಗ್ರೇವಿನ ಕಂಡಿಡಿತಾರ ಯೋಗೋರು ಅಂತ ಇವತ್ತು. ಅದೇನು ಅಂತ ಕಂಡುಹಿಡಿಬೇಕು, ಸುಮ್ಮನೆ ತಿನ್ನೋದಲ್ಲ. ಕರೆಕ್ಟಾಗಿ ಗೆಸ್ ಮಾಡಲಿಲ್ಲ ಅನ್ಕೋ ಇವತ್ತು. ಸರಿ, ಫಸ್ಟಿಗೆ ಹೆಂಗೈತೆ? ಚೆನ್ನಾಗಿದೆಯಲ್ಲ, ಕರೆಕ್ಟಾಗಿ ಹೇಳು. ಏನ ಅಲ್ಲಿ ಏನು ಕಾಣಿಸ್ತಾ ಇದೆ ಪ್ಲೇಟಲ್ಲಿ? ಬಟಾಣಿ. ಇದ್ಕಿದ ಬೆಳೆನದು ಮತ್ತೆ ಅಲ್ಲ, ಏನು ರೆಸಿಪಿ ಇರ್ಬೋದು, ಅದು ಹೆಸರು ಕಂಡಿಡಿ. ಟೇಸ್ಟ್ ಓಕೆನಾ? ಏನು ಟೇಸ್ಟ್ ಓಕೆ. ಏನದು ಐಡಿಯಾ ಕೊಡೋದು ಮಾತ್ರ ಅಲ್ಲ, ಅದು ಮಾಡಿ ಇದು ಮಾಡು ಅಂತ. ತಿನ್ಬೇಕಾದ್ರೆ ಅದೇನು ಅಂತ ಕಂಡುಹಿಡಿಯೋದು. ಕಾಲಿಫ್ಲವರ್ ಹಾಕಿರಾ? ಕಾಲಿಫ್ಲವರ್ ನಮ್ಮ ಮನೇಲಿ ಎಲ್ಲಿತ್ತು ನೋಡು. ಒಂದು ಊಟ ಕಂಡುಹಿಡಿಯೋಕ್ಕಾಗಲ್ಲ ನಿನ್ನ ಕೈಲಿ. ಎಷ್ಟು ಮಾತಾಡ್ತೇಳು, ಅದು ಮಾಡು ಇದು ಮಾಡು ರೆಸಿಪಿಗಳು ಅಂತ. ಅದು ಯಾವುದೋ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೊನ್ನೆ ಬಟಾಣಿ ಬಿಡಿಸ್ಬೇಕಾರೆ ಹೇಳ್ತಾ ಇದ್ದಲ್ಲ, ಬಟಾಣಿ ಕೈಮಾ ಮಾಡು ಗೀಮಾ ಮಾಡು ಅಂತ. ಅದನ್ನ ಈ ರೀತಿ ಪುಡಿ ಥರ ಮಾಡಿದ್ದೀನಿ, ಸೇಮ್ ಅದೇ ಥರ. ಉಂಡೆ ಎಲ್ಲ ಕಟ್ಟೋಕ್ಕಾಗಲ್ವಲ್ಲ, ಅದಕ್ಕೆ. ನೀನು ಬಂದ ತಕ್ಷಣ ಏನಂದೆ? ಅದು ಸ್ಮೆಲ್ಲಿಗೆ ಮನೆ ಒಳಗೆ ಬಂದ ತಕ್ಷಣ ಚಿಕನ್ ವಾಸನೆ ಬರ್ತಿದೆ ಅಂದೆ. ಮತ್ತೆ ಅದೇನೇ ಇದು. ನೀನು ಹೇಳ್ದೆ ಅಂದ್ಬಿಟ್ಟು ಟ್ರೈ ಮಾಡಿ ಮಾಡಿದ್ರೆ ಡಿಶ್ಶೇ ಕಂಡುಹಿಡಿತಲ್ಲ ನೀನು. ಚೆನ್ನಾಗಿದೆಯಾ? ತುಂಬ. ನಾನಿವತ್ತು ಮೀಶೋಯಿಂದ 4 ಕುರ್ತಾ ಡ್ರೆಸ್ನ ತರಿಸಿದ್ದೀನಿ. ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನಾನು ತರಿಸೋದೆಲ್ಲ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದನ್ನ ನೋಡ್ತೀನಿ. ಅಂದರೆ ಸಾಫ್ಟ್ ಕಾಟನು ಈ ಥರದ್ದು ನೋಡಿ ತರಿಸ್ತೀನಿ. ಆದರೆ 500 ಒಳಗಡೆನೇ ಇರಬೇಕು ಅಂತ ಹೇಳ್ಬಿಟ್ಟು ಆ ಬಜೆಟಲ್ಲೇ ನೋಡಿ ತರಿಸೋದು. ಯಾವ ಸೈಜು, ನನ್ನ ಸೈಜಲ್ಲಿ ಸ್ವಲ್ಪ ಬೇರೆ ಆ್ಯಪ್ಗಳಲ್ಲೆಲ್ಲ ನೋಡಿದ್ರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಪ್ರೈಸು ಡ್ರೆಸ್ಗಳದೆಲ್ಲ. ಮೀಶೋದಲ್ಲಿ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಅನಿಸುತ್ತೆ. ಯಾವಾಗ ಆಫರ್ ಇರುತ್ತೆ ಅದನ್ನು ನೋಡಿ ನಾನು ತರಿಸ್ಕೊಳ್ತೀನಿ. ಇವತ್ತು ಒಂದು 4 ಸೆಟ್ಟಷ್ಟು ಕುರ್ತಾನ ತರಿಸಿದ್ದೀನಿ ನಾನು ಬಟ್ಟೆಗೆ ಜಾಸ್ತಿ ಕಾಸ್ಟ್ಲಿ ಅಮೌಂಟೆಲ್ಲ ನಾನು ಕೊಟ್ಟು ತರಿಸಲ್ಲ. ಅದರಲ್ಲೂ ಅವಾಗವಾಗ ಹಾಕೊಳ್ಳೋವಂಥ ಬಟ್ಟೆಗಂತೂ ಏನು ಸುಮ್ಮನೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ ಅಷ್ಟೇ. ಇದನ್ನು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನಾನು ಮೀಶೋದಿಂದ ತುಂಬ ಡ್ರೆಸ್ ತರಿಸಿದ್ದೀನಿ ಈಗಾಗಲೇ. ನಾನು ಇವತ್ತು ವೇರ್ ಮಾಡಿರೋದು ಮೀಶೋದೇ. ಸುಮಾರು ಒಂದು 2 ವರ್ಷ ಆಯಿತು. ಇವತ್ತಿಗೂ ಚೆನ್ನಾಗಿದೆ, ಯಾವುದೇ ರೀತಿ ಕಲರ್ ಹೋಗಿಲ್ಲ, ಶಿಂಕ್ ಆಗಿಲ್ಲ. ಆ ರೀತಿ ಬಟ್ಟೆನ ನೋಡಿ ತರಿಸ್ತೀನಿ. ಈಗ ಹೇಗೂ ಸ್ವಲ್ಪ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೋಸ್ಕರ ಕಾಟನ್ನು ಇರೋಂಥ ಕುರ್ತಾಗಳನ್ನ ತರಿಸಿದ್ದೀನಿ. ನಿಮಗೂ ಕೂಡ ಶೇರ್ ಮಾಡ್ತೀನಿ. ಯಾರೆಲ್ಲ 5XL 6XL ಬೇಕು ಅಂತ ಹುಡುಕ್ತಾ ಇರ್ತೀರಾ ಅವರಿಗೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ನಿಮಗೇನೋ ಬೇಕಿದ್ದರೆ ಇದ್ರದ್ದು ಲಿಂಕ್ನ ಕೊಡ್ತೀನಿ, ಕಮೆಂಟ್ ಮಾಡಿ. ಫಸ್ಟಿಗೆ ನಾನು ಈ ಸಲ ಒಂದು 3 ಕಲರ್ ಬ್ಲೂ ಅಲ್ಲೇ ತರಿಸ್ಬಿಟ್ಟಿದ್ದೀನಿ. ಆದರೆ ಸ್ವಲ್ಪ ಡಾರ್ಕು ಲೈಟು ಬ್ಲೂ ಇದೆ ಅಷ್ಟೇ. ನನಗೆ ಕಲ್ಲರು ಅದು ಇದು ಅಂತ ಇರಲ್ಲ, ಒಟ್ಟಿನಲ್ಲಿ ನನ್ನ ಸೈಜಲ್ಲಿ ಸಿಕ್ಕಿದ್ರೆ ಸಾಕು ಅಂತ ಇರುತ್ತೆ. ಈಗ ನಾನು ತುಂಬ ವರ್ಷ ಆಯಿತು ಅಂಗಡಿಗಳಲ್ಲೆಲ್ಲ ಹೋಗಿ ತೊಗೊಂಡು ಬರೋಂಥದ್ದು. ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ ಥರ ಮೀಶೋದಲ್ಲಿ ತರಿಸ್ಬಿಡ್ತೀನಿ. ಇದಂತೂ ನನಗೆ ತುಂಬ ಇಷ್ಟ ಆಯ್ತಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಕರೆಕ್ಟು ಫಿಟ್ಟಿಂಗ್ ಇದೆ, ಕಾಲರ್ ಬಂದಿದೆ. ಇದಕ್ಕೆ ಪ್ಯಾಂಟ್ ಏನಿಲ್ಲ, ಸುಮ್ಮನೆ ಹಾಗೇ ಒಂದು ಫ್ರಾಕ್ ಥರ ವೇರ್ ಮಾಡ್ಬೋದು. 3/4 ಸ್ಲೀವ್ಸ್ ಬರುತ್ತೆ, ಫ್ರಂಟ್ ಬಟನ್ ಇದೆ. ತುಂಬ ಚೆನ್ನಾಗಿದೆ ಇದು. ಮತ್ತು ಇದಾದಮೇಲೆ ಇದ್ರದ್ದು ಏನು ಕತೆ ಅಂತ ಹೇಳಿದ್ರೆ, ನಾನು ಇದನ್ನು ತುಂಬ ಸಲ ಹುಡುಕ್ತಾ ಇದ್ದೆ. ಈ ಟಾಪ್ನ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿಬಿಟ್ಟು, ಆದರೆ ಸರ್ಚ್ ಮಾಡಿದ್ರೆ ನನ್ನ ಸೈಜ್ ಇಲ್ಲೇ ಇಲ್ಲ. ಇದು ನನಗೆ ತುಂಬ ಇಷ್ಟ ಆಯ್ತು. ಇದೊಂಥರ ಸಿಂಪಲಾಗಿದೆ, ಹೊರಗಡೆ ಎಲ್ಲಾದರೂ ಹಾಕ್ಕೊಂಡು ಹೋಗ್ಬೇಕು, ಇಲ್ಲ ಮನೇಲೇ ಸುಮ್ಮನೆ ಹಾಕ್ಕೊಬೇಕು ವೀಡಿಯೋಗೆಲ್ಲ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತ ಹೇಳಿ ತರಿಸ್ದೆ. ಈ ಟಾಪ್ ಸಿಕ್ಕಿದ ಖುಷಿಗೆ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ತುಂಬ ದೊಡ್ಡ ಸೈಜ್ ತರಿಸ್ಬಿಟ್ಟಿದ್ದೀನಿ. 6XL ತುಂಬ
ಲೂಸು ಹಾಕೊಂಡು ನೋಡಿದೆ, ಫುಲ್ಲು ದೊಗಳೆ ಅನಿಸುತ್ತೆ. ದೊಡ್ಡ ಸೈಜ್ ತರಿಸ್ಬಿಟ್ಟಿದ್ದೀನಿ. ಇದಕ್ಕೆ ಕಾಟನ್ ಬಂದು ಪ್ಯಾಂಟ್ ಕೊಟ್ಟಿದ್ದಾರೆ, ಫುಲ್ಲು ಕಾಟನು. ಇದು ನಾನು ಇನ್ನೂ ವಾಶ್ ಏನು ಮಾಡಿಲ್ಲ. ಇದನ್ನು ನೀರಿಗೆ ಹಾಕಿದ್ರೆ ಇನ್ನೂ ಕೂಡ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಕಾಟನ್ ಅಷ್ಟು ಈ ಥರ ತೆಳುವಿರೋ ಕಾಟನ್ ಏನಾಗುತ್ತೆ ಅಂದರೆ ನೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಬಟ್ಟೆ ಗಟ್ಟಿ ಬರುತ್ತೆ ನೋಡಿ. ಈಗ ಬರೋ ಪ್ರತಿ ಒಂದು ಪ್ಯಾಂಟ್ಗೂ ಕೂಡ ಎಲಾಸ್ಟಿಕ್ಕೇ ಕೊಟ್ಬಿಟ್ಟಿರ್ತಾರೆ. ಮೊದಲು ದಾರ ಎಲ್ಲ ಬರ್ತಾ ಇತ್ತು. ಈ ಎಲಾಸ್ಟಿಕ್ ಬೆಸ್ಟು. ಸ್ವಲ್ಪ ದಪ್ಪ ಇದ್ರೂ ಸ್ಟ್ರೆಚ್ ಆಗುತ್ತಲ್ಲ, ಎಕ್ಸ್ಪೆಂಡ್ ಆಗುತ್ತೆ, ಈಸಿ ಇರುತ್ತೆ ಬಟ್ಟೆ. ಮೊದಲಿನ ದಾರಕ್ಕಿಂತ ಈ ರೀತಿ ಎಲಾಸ್ಟಿಕ್ ಕೊಡೋದ್ರಿಂದ ಬೇರೆ ನಾವು ಕಲರು ಟಾಪ್ ಏನೋ ಇದ್ರೂ ಕೂಡ ಈ ಪ್ಯಾಂಟ್ ಯೂಸ್ ಮಾಡ್ಕೊಬೋದು. ಇದು ದುಪ್ಪಟ್ಟ ಎಲ್ಲ ಏನು ಬಂದಿಲ್ಲ. ಇದು 2 ಪೀಸ್ ಡ್ರೆಸ್ ಥರ ಇದೆ ಅಷ್ಟೇ. ಇದು ಇನ್ನೊಂದು ಬ್ಲ್ಯಾಕ್ ಕಲರು, ಇದು ಬಂದು 3 ಪೀಸು. ನೋಡ್ತಾ ಇರ್ಬೋದು, ಸಾಫ್ಟಾಗಿದೆ ದುಪ್ಪಟ್ಟ. ನನಗೆ ದುಪ್ಪಟ್ಟನೇ ಇಷ್ಟ. ನನ್ನ ಹತ್ರ ಯಾವಾಗ 2 ಪೀಸ್ ಡ್ರೆಸ್ಸೇ ಜಾಸ್ತಿ ಇರೋದು. ದುಪ್ಪಟ್ಟ ಇರೋಂಥ ಡ್ರೆಸ್ಸು ತುಂಬ ಕಡಿಮೆ. ಇನ್ನು ಮುಂದೆ ಅದನ್ನೇ ಸರ್ಚ್ ಮಾಡೋಣ ಅಂತ ಹೇಳ್ಬಿಟ್ಟು ದುಪ್ಪಟ್ಟ ಸೆಟ್ ಇರೋವಂಥ ಡ್ರೆಸ್ನೇ ತರಿಸೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನನ್ನ ಬಜೆಟಲ್ಲಿ ನನಗೆ ಸಿಗೋವಂಥ ಸೈಜು ಸಿಕ್ಕಿದಾಗ ಖಂಡಿತವಾಗಿ ಇನ್ನು ದುಪ್ಪಟ್ಟ ಸೆಟ್ ತರಿಸ್ತೀನಿ. ಇದೊಂದು ತರಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ಬ್ಲ್ಯಾಕ್ ಕಲರು. ಇದಕ್ಕೆ ಪ್ರಿಂಟೆಡ್ ಬಾಟಮ್ ಕೂಡ ಇದೆ, ಸಾಫ್ಟ್ ಬಟ್ಟೆ. ಇದು 3/4 ಸ್ಲೀವ್ಸು. ನಾನು ಯಾಕೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಡ್ರೆಸ್ಸು ಇಷ್ಟಪಟ್ಟ ಥರ ಸಿಗೋದೇ ಇಲ್ಲ. ಹುಡುಕಿದ್ರೂ ಸಿಗೋಲ್ಲ, ಹಾಕ್ಕೊಳ್ಳೋರು ಸಿಗೋಲ್ಲ. ಸ್ವಲ್ಪ ಲೋ ಬಜೆಟಲ್ಲಿ ಹುಡುಕ್ತಾ ಇದ್ದರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಎಷ್ಟು ಚೆನ್ನಾಗಿದೆ, ವೈಟ್ ಕಲರ್ ಪ್ರಿಂಟು. ನಂಗೆ ತುಂಬ ಇಷ್ಟ ಆಯಿತು. ಬ್ಲ್ಯಾಕ್ ಕಲರ್ ಅಂದರೆ ಸ್ವಲ್ಪ ಬೇಗನೆ ಇಷ್ಟ ಆಗ್ಬಿಡುತ್ತೆ ನನಗಂತೂ. ನನಗೆ ಅಂತಲ್ಲ, ಆಲ್ಮೋಸ್ಟ್ ತುಂಬ ಜನಕ್ಕೆ ಬ್ಲ್ಯಾಕ್ ಕಲರ್ ಅಂದರೆ ಇಷ್ಟ. ಈ ಡ್ರೆಸ್ಸು ಇದು ಒಂಥರ ಬ್ಲೂ, ಇದು ಲೈಟ್ ಬ್ಲೂ. ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಬೇಕಾದ್ರೆ, ಬುಕ್ ಮಾಡಬೇಕಾದ್ರೆ ಮನೆಗೆ ಬಂದಮೇಲೆ ಸೇಮ್ ಹಳೆ ಬಟ್ಟೆ ಅಂತ ಹೇಳ್ತೀನಲ್ಲ, ಹಾಗೇ ಕಾಣಿಸ್ತಾ ಇದ್ದು. ಇದು ಕಲರ್ ಹಳೆ ಬಟ್ಟೆ ಥರ. ನಾನು ಮನೇಲಿ ಬಂದ ತಕ್ಷಣ ಇಲ್ಲ ಬೇಡ, ರಿಟರ್ನ್ ಹಾಕ್ಬೇಡ, ಹಳೆ ಬಟ್ಟೆ ಥರ ಇದೆ, ಚೆನ್ನಾಗಿಲ್ಲ ಅಂತ ಹೇಳಿದೆ. ಆದರೆ ಒಂದು ಸಲ ಸುಮ್ಮನೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು ಹಾಕ್ಕೊಂಡು ಮಿರರ್ ಮುಂದೆ ನಿಂತ್ಕೊಂಡೆ. ನಿಜವಾಗ್ಲೂ ನನಗೆ ಇಷ್ಟ ಆಗ್ಬಿಡ್ತು. ಆಮೇಲೆ ಸುಮ್ಮನೆ ಬೇಕು ಅಂದ್ಬಿಟ್ಟು ಯಾವಾಗಾದ್ರು ವಾಪಸ್ ಕಳಿಸ್ಬಿಡೋಣ ಅಂತಿದ್ರು. ನಾನೇನು ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಅಷ್ಟು ಸಖತ್ತಾಗಿದೆ ಈ ಡ್ರೆಸ್ಸು. ಆ ಎಲ್ಲ ಡ್ರೆಸ್ಸಿಗಿನ ಲೆಂತು ಕೂಡ ಇರ್ಬೋದು. ಇಲ್ಲಿ ಪುಟ್ಟು ಮಿರರ್ ವರ್ಕ್ ಬಂದಿದೆ. ನೆಕ್ಕಲ್ಲೆಲ್ಲ ಸಿಲ್ವರ್ದು ಲೇಸ್ ಕೊಟ್ಟಿದ್ದಾರೆ. ಅದರಿಂದ ತುಂಬ ಇಷ್ಟ ಆಯಿತು ನನಗಿದು. ಇದನ್ನಂತೂ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತೀರಾ. ಕಲರ್ ಸ್ವಲ್ಪ ಲೈಟ್ ಕಲರ್ ಇರ್ಬೋದು ಅಷ್ಟೇ. ಈಗ ನಾನು ನೋಡಿ ಬ್ಲೂ ಕಲರು, ಬ್ಲ್ಯಾಕ್ ಕಲರು ಎಲ್ಲ ಡಾರ್ಕೇ ತರಿಸಿದ್ದೀನಿ. ಅದ್ರ ಜೊತೆ ಇದೊಂದು ಲೈಟ್ ಕಲರು. ಇದು ತುಂಬ ಚೆನ್ನಾಗಿದೆ. ಲೆಂತು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೈಜು ಕೂಡ ಇದು ಸ್ವಲ್ಪ ದೊಡ್ಡದಿತ್ತು, ಆಲ್ಟ್ರೇಷನ್ ಮಾಡಿಸಿದ್ದೀನಿ ಇದನ್ನು. ಈಗ ಇದಿಷ್ಟು ಕೂಡ ಎಲ್ಲ ಇಲ್ಲಿ ಹಾಕ್ತಾಯಿದ್ದೀನಿ. ಇದು ಸಾಫ್ಟ್ ಕಾಟನ್ ಬಟ್ಟೆ. ಈ ಸಮ್ಮರ್ಗೆಲ್ಲ ಏನಾದರೆ ತುಂಬ ಜಿಗಿ ಬೇರೆ ಕ್ಲಾತ್ ಹಾಕೊಂಡಾಗ ಹಿಂಸೆ ಅನಿಸ್ಬಿಡುತ್ತೆ. ಈ ರೀತಿ ಕಾಟನ್ ನಾವು ಏನು ಮಾಡಿದಾಗ ಎಲ್ಲಾದರೂ ಹೊರಗಡೆ ಹೋಗಿ ಬಂದ್ರೂ ಕೂಡ ಹಿಂಸೆ ಆಗಲ್ಲ. ನೋಡಿ ದುಪ್ಪಟ್ಟ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿ ಕಾಟನ್ನು. ಇದ್ರ ಡ್ರೆಸ್ ಲಿಂಕೆಲ್ಲ ಬೇಕಿದ್ದರೆ ಕಮೆಂಟ್ ಮಾಡಿ, ಲಿಂಕ್ ಅಂತ ಖಂಡಿತವಾಗ್ಲೂ ಶೇರ್ ಮಾಡ್ತೀವಿ. XL-ಇಂದ 6XL-ವರೆಗೂ ಸೈಜು ಇದೆ ಇವಾಗ. ತುಂಬ ದೊಡ್ಡ ಸೈಜು XL, XXL ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೀಶೋದಲ್ಲಿ ಕಡಿಮೆ ಪ್ರೈಸಲ್ಲಿ 500 ಒಳಗಡೆ ಸಿಗುತ್ತೆ. ಇವತ್ತು ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ. ಟಿಫನ್ ಎಲ್ಲ ಮಾಡಿ ಸ್ವಲ್ಪ ಕುರ್ತಾ ಎಲ್ಲ ತರಿಸಿದ್ನಲ್ಲ ಮೀಶೋಯಿಂದ, ಅದ್ರದ್ದೆಲ್ಲ ವೀಡಿಯೋ ಮಾಡೋಷ್ಟೇ ಲೇಟ್ ಆಯಿತು. ಸರಿ ಹೇಗೂ ಮಧ್ಯಾಹ್ನ ಆಗಿಬಿಡ್ತಲ್ಲ ಅಂದ್ಬಿಟ್ಟು ಸಂಜೆ ಪೂಜೆ ಮಾಡೋಣ ಅಂತೇಳಿ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ನಿನ್ನೆ ಪೂಜೆ ಮಾಡಿದ್ದೆ. ಇವತ್ತು ಆಗಲೇ ಸಂಜೆ ಆಗಿದ್ದರಿಂದ ಹೂವು ಕೀಳೋಕ್ಕಾಗಲಿಲ್ಲ. ಸಂಜೆ ಟೈಮು ಕೀಳಬಾರ್ದು ಗಿಡದಲ್ಲಿ ಅಂತ ಹೇಳ್ಬಿಟ್ಟು ಸರಿ ನಿನ್ನೆ ಹಾಕಿದ್ದು ಹೂವೆಲ್ಲ ತೆಗೆದ್ಬಿಟ್ಟು ಹಾಗೇ ದೀಪ ಹಚ್ಬೇಡ. ಮತ್ತು ಇನ್ನು ಹಬ್ಬ ಬೇರೆ ಇದೆ, ಇನ್ನು 2 ದಿನ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಬಾಳೆಹಣ್ಣು ಇಟ್ಟಿದ್ದೆ ನೆನೆ, ಅದನ್ನು ಕೂಡ ಸೈಡಿಗೆ ತೆಗೆದಿಟ್ಬಿಟ್ಟು ಹಾಗೆಯೇ ದೀಪ ಹಚ್ಕೊತಾ ಇದ್ದೀನಿ. ಇವತ್ತು ಹೂವೇನು ಹಾಕಿಲ್ಲ. ಹೂವು ಹಾಕಿದ್ರೇ ದೇವ್ರ ಫೋಟೋಕ್ಕೆಲ್ಲ ಒಂಥರ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಪ್ಲೈನ್ ಪೂಜೆ ಮಾಡಿದ್ರೆ ಮನಸ್ಸಿಗೆ ಅಷ್ಟು ಸಮಾಧಾನ ಆಗೋಲ್ಲ. ನಾನು ಸ್ವಲ್ಪ ಬೇಗನೆ ಹೂವು ಕಿತ್ತಿಡಬೇಕಿತ್ತು. ನನಗೆ ಹೂವು ಕಿತ್ತಿಡೋದು ಮರ್ತೋಗ್ಬಿಟ್ಟು ಇವತ್ತು ಹಾಗೇ ಪೂಜೆ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ವೀಡಿಯೋ ಕೂಡ ಇಷ್ಟೇ. ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ಅನಿಸುತ್ತೆ. ನನ್ನ ವೀಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಿದ್ರೆ, ಇಲ್ಲ ನಿಮ್ಗೆ ಯಾವ ರೀತಿ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಆದಷ್ಟು ಚೇಂಜ್ ಮಾಡಿಕೊಂಡು ನಿಮ್ಗೆಲ್ರಿಗೂ ಇಷ್ಟ ಆಗೋ ಥರ ವ್ಲಾಗ್ನ ಶೇರ್ ಮಾಡ್ತೀನಿ. ಡೈಲಿ ವ್ಲಾಗ್ನ ನೋಡ್ತಾ ಇರಿ. ಮತ್ತೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.